ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿಯರೇ, ಈ ದಿನ ನೋಡೋದರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಪ್ರೀತಿಯ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ನೋಡುವಂತೆ ಕೃಪೆ ಮಾಡಿಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿ ಮಕ್ಕಳೇ, ದೇವ್ರು ನಮ್ಮನ್ನು ಪ್ರೀತಿಸುವಂಥ ದೇವರು, ಕರುಣಿಸುವಂಥ ದೇವರು, ಆತನ ಕೃಪಾ ವರಗಳಿಂದ ನಮ್ಮನ್ನು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿ ಮಕ್ಕಳೇ, ಈ ಸಾಯಂಕಾಲ ವೇಳೆಯಲ್ಲಿ ಒಂದು ಒಳ್ಳೆ ಟಾಪಿಕ್ ಕೊಟ್ಟಿದ್ದಾರೆ. ಏನಂದರೆ ದೇವ ಭಯದಿಂದ ಸಿಗುವ ಆಶೀರ್ವಾದಗಳು. ಹೌದು ಪ್ರೀತಿ ಮಕ್ಕಳೇ, ನಮಗೆ ದೇವ ಭಯದಿಂದ ಯಾವ ರೀತಿಯಲ್ಲಿ ಆಶೀರ್ವಾದ ಸಿಗುತ್ತೆ ಎಂಬುದಾಗಿ ಕೆಲವು ಸತ್ಯವೇದ ವಾಕ್ಯದಿಂದ ನಾವು ಧ್ಯಾನಿಸೋಣ. ದೇವರು ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದ ಅದ್ಭುತವಾಗಿ ನಡೆಸುವಂಥ ಸರ್ವಶಕ್ತರಾಗಿದ್ದರೆ ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ಧರ್ಮೋಪದೇಶ ಕಾಂಡ 5ನೇ ಅಧ್ಯಾಯ 29ನೇ ವಚನ ಹೀಗೆ ಹೇಳ್ತದೆ. ಏನಂದರೆ, ನನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನನ್ನ ಆಜ್ಞೆಗಳನ್ನು ಅನುಸರಿಸುವ ಮನಸ್ಸು ಯಾವಾಗಲೂ ಅವರಲ್ಲಿ ಇದ್ದರೆ ಎಷ್ಟೋ ಮೇಲು. ಆತ ಅವರಿಗೂ ಅವರ ಸಂತತಿಯವರೆಗೂ ಯಾವಾಗಲೂ ಶುಭ ಉಂಟಾಗುವುದು. ಆಮೇಲೆ ಹಲ್ಲೆಲೂಯಾ. ಹೌದು ಪ್ರೀತಿ ಮಕ್ಕಳೇ, ಯಾವಾಗಲೂ ಶುಭ ಉಂಟಾಗೋದು. ಯಾರು ದೇವರ ಮನಸ್ಸಲ್ಲಿ, ದೇವರೇ ನನ್ನ ಮನಸ್ಸಲ್ಲಿ ಯಾವಾಗಲೂ ನಿನ್ನನ್ನೇ ಅನಿಸ್ಕೊಡ್ತೀನಿ, ದೇವರೇ ನಿನ್ನನ್ನೇ ಭಯದಿಂದ ನಾನು ನಡೀತೀನಪ್ಪ, ದೇವರೇ ನೀ ನನಗೆ ಆಶೀರ್ವದಿಸು, ನನಗೆ ಬೇಕಂತೆಲ್ಲ ಸಹಾಯ ಮಾಡಿ ಎಂಬುದಾಗಿ ಕೇಳುವಾಗ ನಿಶ್ಚಯವಾಗಿ ಶುಭ ಉಂಟುತ್ತೆ ಮಕ್ಕಳೇ. ದೇವ್ರು ನಮ್ಮನ್ನು ಶುಭವಾಗಿ ನಡೆಸುವಂಥ ದೇವರಾಗಿದ್ದಾನೆ. ಅಯ್ಯೋ, ಕಾರು ಬಂಗ್ಲೆ ಇದ್ರೆ ಮಾತ್ರ ಆಶೀರ್ವಾದವಿಲ್ಲದೆ ದೇವರು ನಮ್ಮ ಮನಸ್ಸು ಯಾವಾಗಿರಬೇಕು, ಅಯ್ಯೋ ನನಗೆ ಎಲ್ಲ ಬೇಕು ಎಂಬುದಾಗೆಲ್ಲ ಪ್ರೀತಿದೆ ಮಕ್ಕಳೇ. ಇಲ್ಲಿ ಹೇಳ್ತಾರೆ, ನನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ. ಹೌದು ಪ್ರೀತಿದೆ ಮಕ್ಕಳೇ, ಯಾರು ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸ್ತಾರೋ ಅವರಿಗೆ ಎಲ್ಲವನ್ನು ಕೊಡ್ತೇನೆ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಅದೇ ಥರ ಪ್ರಸಂಗಿ 8ನೇ 12ನೇ ವಚನ ಹೇಳ್ತದೆ, ಪಾಪಿಯು 100 ಸಲ ಅಧರ್ಮ ಮಾಡಿ ಬಹುಕಾಲ ಬದುಕಿದರೂ ದೇವರ ಮುಂದೆ ಹೆದರಿ ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಮೇಲೆ ಆಗುವುದೆಂದು ಬಲ್ಲೆನು. ಆಮೇಲೆ ಹೌದು ಪ್ರೀತಿ ಮಕ್ಕಳೇ, ಪ್ರಸಂಗಿ ಹೇಳ್ತದೆ, ಪಾಪಿಯು 100 ಸಲ ಅಧರ್ಮ ಮಾಡಿ ಬಹುಕಾಲ ಬದುಕಿದರೂ ದೇವರ ಮುಂದೆ ಹೆದರುತ್ತಾರೆ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ನಾವೆಷ್ಟೇ ಪಾಪ ಮಾಡಿದ್ರು ಕೂಡ ನಾವು ಹೆದರುತ್ತೇವೆ ದೇವರಿಗೆ. ಅದು ಕೂಡ ದೇವರೇ ನನ್ನ ಪಾಪಗಳು ಕ್ಷಮಿಸು, ನಾನು ಇನ್ಮೇಲೆ ಭಕ್ತಿಯಿಂದ ಜೀವಿಸ್ತೀನಿ. ನನ್ನ ಕುಟುಂಬದಲ್ಲಿ ನಾನು ಏನಾದರೂ ತೊಂದರೆ, ಹಿಂಸೆ, ಕಷ್ಟ ಏನಾದರೂ ಬಂದರೆ ದೇವರೇ ನನ್ನ ಪಾಪಗಳಿಂದ ಬರ್ಬೋದು, ನಮ್ಮ ಶಾಪಗಳಿಂದ ಬರ್ಬೋದು, ಅದರಿಂದ ಬಿಡುಗಡೆ ಕೊಡೋದಿವ್ರೆ ಅಂತ ಕೇಳುವಾಗ ನಿಶ್ಚಯವಾಗಿ ಬಿಡುಗಡೆ ಕೊಡುವಂಥ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅದೇ ಥರ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತದೆ, ನೀವು ನಿಮ್ಮ ಪುತ್ರ ಪೌತ್ರದಿ ಸಂತತಿಯವರು ಜೀವಮಾನದೆಲ್ಲ ನಿಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ವಿಧಿ ನಿರ್ಣಯಗಳನ್ನೆಲ್ಲ ಅನುಸರಿಸಬೇಕೆಂದು ನೀವು ಬಹುಕಾಲ ಬಾಳಬೇಕೆಂದು ಇವುಗಳನ್ನು ಆಜ್ಞಾಪಿಸಿದ್ದಾನೆ. ಆಮೇಲೆ ಹೌದು ಪ್ರೀತಿದ ಮಕ್ಕಳೇ, ದೇವ್ರು ನಮ್ಮನ್ನು ಆನಂದಿಸ್ತಿದ್ದಾರೆ. ಏನಂದರೆ, ನಾವು ಬಹುಕಾಲ ಬದುಕಬೇಕಾದ್ರೆ ಪ್ರತಿದಿನ ದೇವ್ರ ವಾಕ್ಯವನ್ನು ಧ್ಯಾನ ಮಾಡಬೇಕು, ಪ್ರತಿದಿನ ಪ್ರಾರ್ಥನೆಯಲ್ಲಿ ಜೀವಿತ ಕಳಿಬೇಕು. ಕುಟುಂಬವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ, ನಮಗೆ ಬೇಕಂತೆಲ್ಲ ಪರಿಸ್ಥಿತಿಗಳನ್ನು ಸರಿಪಡಿಸ್ತಾರೆ. ಮಗಳೇ ಭಯಪಡಬೇಡ, ನಾನು ನಿನ್ನ ಸಂಗಡ ಇದ್ದೇನೆ, ನಿಮಗೇನು ಕೊರತೆ ಇದೆ ಅದನ್ನೆಲ್ಲ ನೀಗಿಸ್ತೀನಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿಯ ಮಕ್ಕಳೇ, ನೋಡಿ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರಾಗಿದ್ದುಕೊಂಡು ನಾನು ಈಗ ಬೋಧಿಸುವ ಆತನ ಅನುಸರಿಸಬೇಕೆಂದು ನೀವು ಬಹುಕಾಲ ಬಾಳಬೇಕು. ಹೌದು ದೇವ್ರ ಮಕ್ಕಳೇ, ದೇವ್ರು ಹೇಳ್ತಾರೆ ನೀವು ಬಹುಕಾಲ ಬದುಕ್ತೀರಿ ಎಂಬುದಾಗಿ. ಅದೇ ಥರ ದಾವೀದನ ಬರೆದ ಕೀರ್ತನೆ 19:9ನೇ ವಚನ ಹೇಳ್ತದೆ. ಏನಂದರೆ, ಯೆಹೋವನ ಭಯವು ಪರಿಶುದ್ಧವಾಗಿದೆ, ಅದು ಶಾಶ್ವತವಾದದೇ. ಯೆಹೋವನ ವಿಧಿಗಳು ಯಥಾರ್ಥವತ್ತುಗಳು, ಅವು ಕೇವಲ ನ್ಯಾಯವಾಗಿವೆ. ಆಮೇಲೆ ಹೌದು ಪ್ರೀತಿಯ ಮಕ್ಕಳಿಗೆ, ಯೆಹೋವನ ಭಯವು ಪರಿಶುದ್ಧವಾಗಿದೆ. ಕೆಲವರು ಹೇಳ್ತಾರೆ, ಅಯ್ಯೋ ದೇವರೇ ಇಲ್ಲ ಈ ಲೋಕದಲ್ಲಿ, ದೇವರಿದ್ದರೆ ಯಾಕೆ ಈ ಥರ ಕಷ್ಟ, ವೇದನೆ, ಸಮಸ್ಯೆ ಬರುತ್ತೆ, ನಾವು ಯಾವ ಒಳ್ಳೆ ರೀತಿಯಲ್ಲಿ ಜೀವಿಸ್ಬೋದು ಎಲ್ಲ ಎಂಬುದಾಗಿ. ಆದರೆ ಪ್ರೀತಿಯ ಮಕ್ಕಳಿಗೆ, ನಾವು ಯಾವಾಗ ದೇವ್ರ ಭಯ ಪಡ್ತೀವೋ ಅವಾಗಲೇ ನಾವು ಒಳ್ಳೆ ಮಾರ್ಗದಲ್ಲಿ ಮತ್ತು ಒಳ್ಳೆ ಪರಿಶುದ್ಧವಾಗಿ ಜೀವಿಸೋಕ್ಕೆ ಸಾಧ್ಯ. ಈ ಲೋಕದಲ್ಲಿ ಎಷ್ಟೋ ಜನ ದೇವರನ್ನ ಬಿಟ್ಟು ತಮ್ಮ ಜೀವಿತನ ಕಳ್ಕೊಳ್ತಾರೆ. ಆದರೆ ನಾವಾದರೂ ದೇವರೇ ನಿನ್ನಲ್ಲಿ ಭಯಭಕ್ತಿಯಿಂದ ನನ್ನನ್ನು ಶುದ್ಧ ಮಾಡು, ಪರಿಶುದ್ಧದಿಂದ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದರೆ ಪ್ರೀತಿಯ ಮಕ್ಕಳೇ, ನಮ್ಮ ದೇವರು ಆತನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ಪ್ರತಿದಿನ ದೇವರಲ್ಲಿ ಭಯಭಕ್ತಿಯಿಂದ ಜೀವಿಸುವಾಗ ದೇವರು ನಮಗೆ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ ಪ್ರೀತಿಯ ಮಕ್ಕಳೇ. ಅದೇ ಥರ ದಾವೀದನ ಬರೆದ ಕೀರ್ತನೆ 34:9ನೇ ವಚನ ಹೇಳ್ತದೆ, ಯೆಹೋವನ ಜನರೇ
ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರಿ. ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಕೊರತೆಯೂ ಇರುವುದಿಲ್ಲ. ಆಮೆನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಅಯ್ಯೋ ನನಗೆ ಸಾಲದ ಕೊರತೆ ಇದೆ, ಅಯ್ಯೋ ನನ್ನ ಕುಟುಂಬ ಯಾವ ರೀತಿಯಲ್ಲಿ ನಡೆಸಲಿ ಎಂಬಂತ ಭಯದಲ್ಲಿ ಇರ್ಬೋದು. ಆದರೆ ಪ್ರೀತಿಯ ಮಕ್ಕಳು, ದೇವರು ಹೇಳ್ತಿದ್ದಾರೆ, ಆತನಲ್ಲಿ ಭಯಭಕ್ತಿಯುಳ್ಳವರಾಗಿರಿ. ಆತನಲ್ಲಿ ಭಯಭಕ್ತಿಯುಳ್ಳವರಿಗೆ ಯಾವ ಕೊರತೆ ಇಲ್ಲ. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವರಲ್ಲಿ ಭಯಭಕ್ತಿಯನ್ನು ಜೀವಿಸಬೇಕು. ಪ್ರತಿದಿನ ದೇವ್ರ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವಾ ಎಂಬುದನ್ನು ಪ್ರಶ್ನೆ ಮಾಡಿಕೊಳ್ಬೇಕು. ಪ್ರತಿದಿನ ದೇವ್ರ ವಾಕ್ಯದಲ್ಲಿ ನಾವು ಬೆಳೀತಾ ಇದ್ದೀವಾ. ನನ್ನ ಕಷ್ಟನೇ ಹೇಳ್ಕೊತಾ ಇದ್ದರೆ ದೇವರು ಕೂಡ ನಮಗೆ ಸಹಾಯ ಮಾಡ್ತಾರೆ, ಇಲ್ಲಂತಲ್ಲ. ಆದರೆ ಪ್ರೀತಿಯ ಮಕ್ಕಳೇ, ನಾವು ಕೂಡ ದೇವರಲ್ಲಿ ಇನ್ನೂ ಹೆಚ್ಚಾಗಿ ಭಯಭಕ್ತಿಯಿಂದ ಬೆಳೆಯುವಂತೆ ದೇವರಿಂದ ನನಗೆ ಸಹಾಯ ಮಾಡು, ನನ್ನಲ್ಲಿ ಇದ್ದಂತೆಲ್ಲ ಕೊರತೆಗಳನ್ನು ನೀಗಿಸು, ನನ್ನ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ನಡೆಸಪ್ಪ ಅಂತ ಕೇಳುವಾಗ ದೇವರು ಖಂಡಿತವಾಗಿ ನಮಗೆ ಸಹಾಯ ಮಾಡುತ್ತಾ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಅದೇ ಥರ ದೇವ ಮಕ್ಕಳೇ, ದಾವೀದನು ಬರೆದು ಕೀರ್ತನೆ 111 10 ಹೇಳ್ತದೆ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಆತನ ಕಟ್ಟಳೆಗಳನ್ನು ನಡೆಸುವವರು ಪೂರ್ವ ವಿವೇಕಗಳು, ಆತನ ಸ್ತುತಿಯು ನಿರಂತರವಾದದು. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿಯ ಮಕ್ಕಳೇ, ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಈ ಲೋಕದಲ್ಲಿ ನೋಡುವುದಾದ್ರೆ ಎಷ್ಟೋ ಜನ ಜ್ಞಾನವಂತರಿದ್ದಾರೆ ನಿಜ. ಆದರೆ ದೇವ ಮಕ್ಕಳೇ, ನಾವು ದೇವರಲ್ಲಿ ಜ್ಞಾನವುಳ್ಳವರಾಗಬೇಕು. ದೇವರೇ, ನೀನು ಒಳ್ಳೆ ಜ್ಞಾನ ಕೊಡು, ನನ್ನ ಕುಟುಂಬ ಯಾವ ರೀತಿಯಲ್ಲಿ ನಡೆಸಬೇಕಂತ ಜ್ಞಾನ ಕೊಡು. ಎಷ್ಟೋ ಕುಟುಂಬಗಳಲ್ಲಿ ಈ ದಿನಗಳಲ್ಲಿ ಗಲಿಬಿಲಿ ಆಗ್ತಾ ಇದ್ದಾರೆ, ಕಾರಣ ಜ್ಞಾನ ಇಲ್ಲ. ಪ್ರೀತಿಯ ಮಕ್ಕಳೇ, ದೇವವಾಕ್ಯ ಹೇಳ್ತದೆ, ಯೆಹೋವನ ಭಯವೇ. ಹೌದು ಪ್ರೀತಿಯ ಮಕ್ಕಳೇ, ದೇವ್ರು ನಾವು ಯಾವ ರೀತಿಯಲ್ಲಿ ಭಯಪಡ್ತೀವೋ ನಮಗೆ ಅಧಿಕವಾಗಿ ಒಳ್ಳೆ ಜ್ಞಾನ ಕೊಡುವಂಥ ದೇವರಾಗಿದ್ದಾರೆ. ನನ್ನ ಮಗಳೇ, ಮಗನೇ, ನಾನು ನಿನಗೆ ಜ್ಞಾನ ಕೊಡ್ತೀನಿ, ನೀನು ನನಗೆ ಭಯಪಡು ಎಂಬುದಾಗಿ ದೇವ್ರ ಮಾರ್ಗ ನಡೆಸ್ತಾ ಇದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವರನ್ನ ಬಿಟ್ಟು ನಮ್ಮ ಜೀವಿತದಲ್ಲಿ ಏನು ಬೇಕಾದರೂ ಮಾಡ್ಬೋದು ಎಂಬುದಾಗಿ ಹೇಳ್ಬೋದು. ಆದರೆ ದೇವ್ರ ಮಕ್ಕಳೇ, ದೇವರು ನಮಗೆ ಒಳ್ಳೆ ಜ್ಞಾನ ಕೊಡುವರಾಗಿದ್ದಾರೆ. ನಮಗೆ ಬೇಕಂತೆಲ್ಲ ಸಹಾಯ ಮಾಡುವಂಥ ಸರ್ವಶಕ್ತರಾಗಿದ್ದಾರೆ. ಈ ದಿನಗಳನ್ನು ನೋಡಿದಾಗ ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸ ಇದೆ, ಆದರೂ ಕೂಡ ಆ ಜ್ಞಾನದಿಂದ ಯಾವ ರೀತಿಯಲ್ಲಿ ಮುಂದೆ ಹೋಗಬೇಕೆಂಬುದಾಗಿ ಗಲಿಬಿಲಿಯಲ್ಲಿದ್ದಾರೆ. ಆದರೆ ಪ್ರೀತಿಯ ಮಕ್ಕಳೇ, ನಾವು ದೇವರ ಭಯಪಟ್ಟರೆ ನಮಗೆ ಒಳ್ಳೆ ಜ್ಞಾನ ಕೊಡುವವರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಆತನ ಕಟ್ಟಗಳನ್ನು ನಡೆಸುವವರು ಪೂರ್ವ ವಿವೇಕಗಳು, ಆತನ ಸ್ತುತಿಯು ನಿರಂತರವಾದುದು. ಹೌದು ಪ್ರೀತಿಯ ಮಕ್ಕಳಿಗೆ, ನಾವು ಯಾವಾಗಲೂ ಆರಾಧಿಸುವವರಾಗಿರಬೇಕು. ಯಾವಾಗಲೂ ದೇವರಲ್ಲಿ ಕೊಂಡಾಡ್ತಾ ಇರುವಾಗ ನಿಶ್ಚಯವಾಗಿ ಜಯ ಕೊಡುವಂಥ ಸರ್ವಶಕ್ತರಾಗಿದ್ದಾರೆ. ಅದೇ ಥರ ಕೀರ್ತನೆಗಳು 115:12 ಇರ್ತದೆ, ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರು ಮೊದಲುಗೊಂಡು ದೊಡ್ಡವರ ಪರಂತೆರ ಎಲ್ಲರನ್ನು ಆಶೀರ್ವದಿಸುವನು. ಆಮೀನ್. ಹೌದು ಪ್ರೀತಿಯ ಮಕ್ಕಳೇ, ಚಿಕ್ಕವರಿಂದ ದೊಡ್ಡವರೆಗೂ ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ. ಪ್ರತಿಯೊಂದು ಸಂಬಂಧರ ಎಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ದೇವ್ರು ನಮ್ಮನ್ನು ಆಶೀರ್ವದಿಸ್ತಾನೆ. ಅಯ್ಯೋ, ನನಗೆ ಏನು ಇಲ್ಲಲ್ಲ, ನಾನು ಹೇಗಪ್ಪ ಜೀವಿಸಲಿ, ನನ್ನ ದುಃಖ ಯಾರಿಗೆ ಹೇಳಲಿ ಅಪ್ಪ ಅಂತ ನಾವು ದುಃಖದಲ್ಲಿ ಇರ್ಬೋದು. ಆದರೆ ಪ್ರೀತಿಯ ಮಕ್ಕಳೇ, ಇಂದು ದೇವರು ನಿಮ್ಮನ್ನು ಆಶೀರ್ವದಿಸ್ತಾನೆ. ಆತನಿಗೆ ನಾವು ಭಯಪಡೋಣ. ಆ ದೇವರೇ, ನಾನು ಏನೋ ತಪ್ಪಾಗಿ ಮಾರ್ಗದಲ್ಲಿ ನಡೀತಿದ್ರೆ ಕ್ಷಮಿಸು. ದೇವರೇ, ಒಳ್ಳೆ ಮಾರ್ಗದಲ್ಲಿ ನನ್ನನ್ನು ನಡೆಸು, ನಾನು ಒಳ್ಳೆ ಜ್ಞಾನ ಕೊಡು, ನನ್ನ ಕುಟುಂಬ ನಡೆಸುವಂಥ ಜ್ಞಾನ ಕೊಡು, ನನ್ನ ಎಲ್ಲ ಸಂಬಂಧಿಕರ ಜೊತೆ ಯಾವ ರೀತಿಯಲ್ಲಿ ಭಯಭಕ್ತಿಯಿಂದ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ಆಶೀರ್ವದಿಸುವಂಥ ಸರ್ವಶಕ್ತರಾಗಿದ್ದಾರೆ. ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಂಡು ಪ್ರಾರ್ಥನಾ. ಪರಿಶುದ್ಧನೆ ಪ್ರೀತಿಗಳ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರ ಅದ್ಭುತವಾಗಿ ಕಾಪಿಕೊಂಡು ಪ್ರೀತಿಗಳ ದೇವರೇ, ಈ ನೂತನ ದಿನ ನೋಡುವಂತೆ ಸಹಾಯ ಮಾಡೋಕ್ಕಾಗಿ ಸ್ತೋತ್ರ. ಅಪ್ಪ, ನಿನ್ನಲ್ಲಿ ಭಯಭಕ್ತಿಯಿಂದ ಜೀವಿಸುವರು ನಿನ್ನ ಆಶೀರ್ವದಿಸುತ್ತೆ ಹೇಳಿದೆ. ಹೌದೇ ಸಪ್ಪ, ಈ ವಿಡಿಯೋ ಯಾರು ನೋಡ್ತಾರೋ ಅವ್ರನ್ನ ಆಶೀರ್ವದಿಸು, ಪ್ರತಿಯೊಬ್ಬರನ್ನು ಆಶೀರ್ವಿಸು, ಒಳ್ಳೆ ಆರೋಗ್ಯ ಕೊಡು, ಅವರ ಕುಟುಂಬದಲ್ಲಿ ಜ್ಞಾನ ಕೊಡು, ಒಳ್ಳೆ ರೀತಿಯಲ್ಲಿ ಜೀವಿಸುವಂತೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಗಳ ದೇವರೇ, ಈ ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬೇಡ್ತೇನೆ ಜೋಡ್ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್.